ಆ್ಯಸ್ ಯೂಶುವಲ್ ಅದೇ ಕಂಟೆಸ್ಟೆಂಟ್ ಮಾನ್ಸ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ. ತುಕಾಲಿ ಸಂತೋಷ್ ಮತ್ತು ನೀವು ತುಂಬ ಆತ್ಮೀಯರು, ಬ್ರದರ್ಸು. ಸೊ ಈಗ ಮತ್ತೆ ಇಂಥದ್ದೊಂದು ಪಾಸಿಬಿಲಿಟಿ ಇರಲಿಲ್ಲ ಸೀಸನಲ್ಲೇ ಫಸ್ಟು. ಈಗ ಅವರೆಲ್ಲರೂ ಕೂಡ ಹೋಗಿರ್ತಾರೆ, ಅವ್ರ ಟೆಕ್ನಿಕ್ಸ್ ಎಲ್ಲ ಹೇಳಿರ್ತಾರೆ. ಇದು ಅವ್ರಿಗೆ ಪ್ಲಸ್ ಆಗುತ್ತಾ ಮಾನಸಗೆ ಮತ್ತು ಈ ಕಂಟೆಸ್ಟೆಂಟ್ ಬಗ್ಗೆ ಹೇಳೋದು? 100% ಪ್ಲಸ್ ಆಗುತ್ತೆ. ಯಾಕಂತಂದ್ರೆ ಅವರು ಅಲ್ಲಿ ಒಳಗಡೆ ನಡೆದಿರೋದು ಈ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಿವಾಗ ಇವ್ರಿಗೆ ಅದು ಪ್ಲಸ್ಸೇ ಆಗುತ್ತೆ. ಯಾಕಂತಂದರೆ ಅವ್ರ ಎಕ್ಸ್ಪೀರಿಯೆನ್ಸು ಹೇಳಿರ್ತಾರೆ ಯಾವ ರೀತಿ ಹೆಂಗಿರಬೇಕು ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅವರಿಬ್ಬರು ಸೇಮ್ ಅಂತಂದರೆ ಈ ತುಕಾಲಿ ಅವ್ರ ವೈಫ್ ಇಬ್ಬರೂ ಕಾಮಿಡಿ ಇರೋ ಕಾರಣಕ್ಕೆ ಅವ್ರದ್ದು ಅವ್ರು ಹಂಚ್ಕೊಂಡಿರ್ತಾರೆ. ಈಗ ಮನೇಲಿ ಸಹಜವಾಗಿ ಒಂದು ಬೀನ್ ಬ್ಯಾಗ್ ಫ್ರೆಂಡ್ಸ್ ಆಗಿದ್ದೀರಿ ನೀವು ಮತ್ತು ತುಕಾಲಿ. ಈ ಸರಿ ಆ ಬೀನ್ ಬ್ಯಾಗ್ ಫ್ರೆಂಡ್ಸ್ ಆಗ್ಬೋದು ಅಂತ ಒಂದು ಗೆಸ್ ಯಾರ್ದಿದೆ ನಿಮಗೆ? ಅಣ್ಣ ಅದು ನನಗೆ ಈಗ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತಂದರೆ ಕಂಟೆಸ್ಟೆಂಟ್ಸ್ ಎಲ್ಲರೂ ನೋಡಿದ್ರೆ ಎಲ್ಲರೂ ಅಗ್ರೆಷನ್ನೇ ತೋರಿಸ್ತಾ ಇದ್ದಾರೆ ಹೊರತು ರಂಜಿತ್ ಅವ್ರನ್ನೊಬ್ಬರನ್ನ ಬಿಟ್ಟರೆ ನಾನು ಅಲ್ಲಿ ನೋಡಿದ ಪ್ರಕಾರ. ಆಮೇಲೆ ಆ ಲಾಯರ್ ಅವರು ಪರವಾಗಿಲ್ಲ, ಸ್ವಲ್ಪ ಮಾತು ತುಂಬ ಚೆನ್ನಾಗಿ ಇಬ್ಬರನ್ನೂ ಸಮದೂಗಿಸೋ ರೀತಿಯಲ್ಲಿ. ಆಮೇಲೆ ಅವ್ರು ಸಪ್ರೇಟಾಗಿ ಆಡ್ತಾ ಇದ್ದಾರೆ. ಇನ್ನೆಲ್ಲರೂ ಗುಂಪುಗಾರಿಕೆ ಮೇಯ್ನ್ ನೋಡೋಣ. ಈ ಸೀರಿಯಲ್ ಆ್ಯಕ್ಟ್ರಸ್ನ ಹಾಕಿದ್ರೆ ಅವ್ರು ಒಂದು ಗುಂಪು ಕಟ್ತಾರಲ್ಲಿ. ನಮ್ಮಿದ್ರಲ್ಲೂ ಹಂಗೆ ಆಗಿದ್ದು. ವಿನಯ್ ಒಂದು ಗುಂಪು ಕಟ್ಟಿದ್ರು. ಅದರಲ್ಲಿ ನಾವು ಯಾರು ಸೇರ್ದಿರೇ ಇರೋರನ್ನ ನಮಗೊಂದು ಹೆಸರು ಕೊಟ್ಟರು ಸುದೀಪ್ ಅಣ್ಣ, ನೀವು ನೊಂದವರ ಗುಂಪು ಅಂತ. ಸುದೀಪ್ ಅಣ್ಣ ನೊಂದವರ ಗುಂಪು ಅಂದ್ಬಿಟ್ಟು ಅದೊಂದು ಹೆಸರು ಕೊಟ್ಟರು. ಬಟ್ ನೊಂದವರ ಗುಂಪೇನೇ ಲಾಸ್ಟ್ಗೆ ಸ್ಟ್ರಾಂಗ್ ಆಗಿದ್ದು. ಯಾಕಂತಂದರೆ ನಾವು ಸ್ಟಾರ್ಟಿಂಗ್ ಅಸಮರ್ಥ ಅಂತ ಕೊಟ್ಟಾಗ ಟಾಸ್ಕ್ ನಾವು ಚಾಲೆಂಜಾಗಿ ತಗೊಂಡು ಆಡಿದ್ರಿ. ಅದೇ ರೀತಿ ಇಲ್ಲೂ ಅಷ್ಟೇ. ಈಗ ಏನು ಅವ್ರಿಗೆ ನಾಮಿನೇಷನ್ ಅಂತ ಬಂತು, ಆಲ್ಮೋಸ್ಟ್ ಆಲ್ ಈ ರಾಕ್ಷಸರೇ ಎಲ್ಲ ಸಾರಿ ಈಗಿದ್ದ 2 ಟೀಮ್ ಮಾಡಿದಾರಲ್ಲ, ಒಂದು ಸ್ವರ್ಗ ನರಕದವ್ರೇನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಈಗ ಅದೇ ನಿಮ್ಮ ಟೈಮಲ್ಲಿ ಅಸಮರ್ಥರು ಸಮರ್ಥರು ಇದ್ರು. ಸೊ ಈಗ ಸ್ವರ್ಗ ನರಕ ಆಗಿದೆ. ಅದರಲ್ಲೂ ಎಲ್ಲೋ ಒಂದು ರೀತಿ ಡಿಪ್ಲೊಮೆಟಿಕ್ ಆಗಿ ಆಡ್ತಾ ಇದ್ದಾರಾ ಕೆಲವರು ಅಂತ ಉಂಟಾ? ಹೌದು, ಕರೆಕ್ಟ್. ಅದು ಎಲ್ಲ ಮೇಂಟೈನ್ ಮಾಡಬೇಕು, ಎಲ್ಲರೂ ಬೇಗ ಮಾಡ್ಕೋಬೇಕು ಈ ಥರದ್ದು. ಬಟ್ ನಾನು ನಿಮ್ಗೆ ಪದೇ ಹೇಳ್ತೀನಿ ನೋಡ್ರಿ, ನರಕದಲ್ಲಿ ಯಾರಿದ್ದಾರೆ ನೋಡ್ರಿ, ಫೈನಲಿಸ್ಟ್ರಲ್ಲಿ ಒಂದು 70% ಆ ಕಡೆಯಿಂದನೇ ಬರ್ತಾರೆ. ಯಾಕಂತಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ನೇ ಅಲ್ಲಿ ಫಸ್ಟೇ ವೀಕ್ ಮಾಡೋದು. ಅಂದರೆ ಅವರು ಅಲ್ಲೇ ಸ್ಟ್ರಾಂಗ್ ಆಗ್ತಾರೆ. ಈಗ ಇವರು ಸ್ವರ್ಗ ಅಂದಿದ ತಕ್ಷಣ ಇವ್ರು ಆಲ್ರೆಡಿ ಇವರು ಫಿಕ್ಸ್ ಆಗಿಬಿಟ್ಟವ್ರೆ, ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ಇದ್ಬಿಡೋಣ ಅಂತ. ಎಸ್, ಇಡೀ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಸ್ಗಳನ್ನ ನೋಡ್ತಾ ಇದ್ರಿ. ಈ ಬಾರಿಯ ನಿಮ್ಮ ಫೇವರೇಟು ಯಾರಾಗಿರ್ಬೋದು, ಏನು ಇಷ್ಟ ಆಗ್ತಾ ಇದೆ ಅನ್ನುವಂಥದ್ದು? ಅದೇ ಈಗ ಈ ವಾರದಲ್ಲಿ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ವಾರದ ಹೊರಗಡೆಯಿಂದ ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ನಾನು ರಂಜಿತ್ ಅವ್ರನ್ನ ಹೇಳ್ತಾ ಇದ್ದೀನಿ. ಬಿಟ್ಟರೆ ಅವರು ಈಗಿನ ಪರಿಸ್ಥಿತಿನಲ್ಲಿ ನೋಡ್ತಾ ಇದ್ರೆ ಆಟ ಚೆನ್ನಾಗಿದೆ. ಮಾನಸ್ ಅವರು ಅಷ್ಟೇ ಸ್ವಲ್ಪ ಈ ಟಾಂಟು ಇವ್ರಿಗೆ ಮಾಡ್ದಿರ ಅವ್ರ ಆಟನ ಅವ್ರು ಆಡ್ಕೊಂಡು ಹೋದರೆ ಅವರು ಫೈನಲಿಸ್ಟ್ ಆಗ್ಬೋದು. ಮಾನಸ್ ಅವರು ಹೋಗೋಕ್ಕೆ ಅವಕಾಶ ಸಿಕ್ಕಾಗ ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರು? ನನಗಿಲ್ಲ, ಅದು ಆ್ಯಕ್ಚುಲಿ ಅವ್ರಿಗೆ ಒಂದಿನ ಮುಂಚೆ ಆಗಿದ್ದಂತೆ. ಅವರು ಇದು ಹಂಗಂತ ಹೇಳ್ತಾರೆ, ಬಟ್ ಮಾಡಿರ್ತಾರೆ ಮುಂಚೆನೇ. ಇದೇನಂತಂದ್ರೆ ಲೀಕ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಕಂಟೆಸ್ಟೆಂಟು ಯಾರೇ ಇರ್ಬೋದು, ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಅದೆಲ್ಲ ಬಂದಿಲ್ಲ ಅಂದಿದ್ರೆ ವರ್ಗನವರು ಒಂದಷ್ಟು ಜನ ಹೋಗ್ತಾಯಿದ್ರು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಬಿಗ್ ಬಾಸ್ ಅನ್ನೋ ಶೋ ಹೆಂಗೆ ಅಂತಂದರೆ ಕಂಟೆಸ್ಟೆಂಟ್ ರಿವೀಲ್ ಆಗಬಾರ್ದು. ಕಂಟೆಸ್ಟೆಂಟ್ ಆಲ್ಮೋಸ್ಟ್ ಆಲ್ ಈ ಸೋಷಿಯಲ್ ಮೀಡಿಯಾದವರಿಂದನೇ ಅರ್ಧ ಬೇರೆ ಕಂಟೆಸ್ಟೆಂಟ್ ಹೋಗೋಕ್ಕಾಗಿಲ್ಲ. ಇದು ಇನ್ನೊಂದು ಸಲ ದಯವಿಟ್ಟು ಯಾರು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಸುಮ್ಮನೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ, ಹೋಗೋರು ಕೂಡ ಹೋಗಲ್ಲ. ಯಾಕಂತಂದರೆ ಈಚೆ ಪ್ರಿಡಿಕ್ಟ್ ಮಾಡಿರೋ ಕಂಟೆಸ್ಟೆಂಟ್ನ ಅವ್ರು ಕರ್ಕೊಳಲ್ಲ, 100% ಕರ್ಕೊಳಲ್ಲ. ಈಗ ಸೋಷಿಯಲ್ ಮೀಡಿಯಾದ ವಿಚಾರ ಹೇಳ್ತಾ ಇದ್ರಿ. ಸಹಜವಾಗಿ ಸೋಷಿಯಲ್ ಮೀಡಿಯಾದಿಂದ ಪಾಸಿಟಿವ್ ಮತ್ತು ನೆಗೆಟಿವ್ ನಿಮ್ಮ ಲೈಫಲ್ಲೂ ಕೂಡ ತುಂಬ ಅಣ್ಣ, ನಾನು ಯಾವತ್ತೂ ಮೆಚ್ತೀನಿ. ಮೀಡಿಯಾ ಇಲ್ದಿರ ಯಾರೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಮೂಲೆನಲ್ಲಿರೋ ಕಲ್ಲೂ ಗುರ್ಸ್ಬೇಕಾದ್ರೆ ಮೀಡಿಯಾಯಿಂದನೇ ಸಾಧ್ಯ. ಅದು ಕಲ್ಲು ಅಂತ ತೋರಿಸೋದು ಮೀಡಿಯಾನೇ, ಕರೆಕ್ಟಾ? ಮೀಡಿಯಾನ ನಾನು ಚಿನ್ನದ ಕತ್ತಿಗೆ ನಾನು ಹೋಲಿಸ್ತೀನಿ. ಚಿನ್ನದ ಕತ್ತಿನ ತಗೊಂಡು ಒಂದು ಆ್ಯಪಲ್ ಕಟ್ ಮಾಡಿ ತಿಂದರೆ ಹೊಟ್ಟೆ ತುಂಬುತ್ತೆ. ಅದೇ ಕತ್ತಿನ ತಗೊಂಡು ಮುಂದೆ ಇರೋನು ಚುಚ್ಚಿದ್ರೆ ಪ್ರಾಣ ಹೋಗುತ್ತೆ. ಅದನ್ನು ನಾವು ಯಾವ ರೀತಿ ತಗೊಳ್ತೀರಿ ಅನ್ನೋದ್ರ ಮೇಲೆ ಇರುತ್ತೆ ಅಣ್ಣ. ಈ ಸೋಷಿಯಲ್ ಮೀಡಿಯಾ ತುಂಬ ಮಾಡುವಂಥ ಎಡವಟ್ಟುಗಳು, ಆಗ್ತಾ ಇರತಕ್ಕಂಥ ಘಟನೆಗಳು ಅಣ್ಣ ಹ್ಯಾಂಡ್ಲ್ ನಾವು ಮಾಡಬೇಕಣ್ಣ. ಈಗ ಎದುರುಗಡೆ ಇರೋರು ಪ್ರಶ್ನೆ ಕೇಳ್ಬೋದು, ಉತ್ತರ ಇದೇ ಹೇಳ್ಬೇಕಂತ ಹೇಳಕ್ಕೆ ಸಾಧ್ಯ ಇಲ್ಲ, ಕರೆಕ್ಟ್ ಅಣ್ಣ? ಅದು ನಮ್ಮ ಕೈಯಲ್ಲೈತೆ. ನಾವು ಅದನ್ನು ಯಾವ ರೀತಿ ಇದು ನಡೆಸ್ಕೊತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ.